ಗೋವಿಂದರಾಜು ಮತ್ತು ಧರ್ಮಪತಿಯವರು ಇದ್ರು, ಕಾರ್ಪೊರೇಟರ್ ಇದ್ರು, ನಮ್ಮ ಚಂದ್ರಶೇಖರ್ ಇದ್ದಾರೆ, ಚಾಮರಾಜಪೇಟೆ ಮಾಜಿ ಕಾರ್ಪೊರೇಟರು, ಜಿಲ್ಲಾ ಇದು JDS ನ ಅಧ್ಯಕ್ಷರಾಗಿ ಡೇವಿಡ್ ಇದ್ದಾರೆ. ಇನ್ನೆಲ್ಲ ಬಹಳ ಜನ ಮುಖಂಡಗಳೆಲ್ಲ ಒಂದು 100 ಜನ ಲೀಡರ್ಸ್ ಎಲ್ಲ ಬಂದಿದ್ದೀವಿ. ನಿಮ್ಮೆಲ್ಲರಿಗೂ ಪಕ್ಷದ ಪರವಾಗಿ ನಾನು ಸ್ವಾಗತ ಮಾಡ್ತೇನೆ. ಗೋವಿಂದರಾಜು ಮತ್ತು ಅವ್ರ ಕುಟುಂಬ ಸ್ನೇಹಿತರೆಲ್ಲ ನನ್ನ ಮೊದಲಿಂದ ಪರಿಚಯಸ್ಥರು. ಜನತಾದಳ ಗುರ್ಸ್ಕೊಂಡು ಜನತಾದಳ ಸಂಘಟನೆ ಮಾಡಬೇಕು ಅಂತೇಳಿ ಹೊರಟು ಅಭ್ಯರ್ಥಿ ಕೂಡ ಆಗಿದ್ರು. ಆದ್ರೆ ಬಿಜೆಪಿ ಮತ್ತು ಜನತಾದಳ ಮಾಡಿಕೊಳ್ತಾ ಇರೋಂಥ ಐಕ್ಯತೆ, ಹೊಂದಾಣಿಕೆ, ಅದನ್ನ ಬೇಡ ಅಂತ ಹೇಳಿ ನಾವು ಬಿಜೆಪಿ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಹೋಗಕ್ಕಾಗಲ್ಲ. ನಮ್ದು ಸೆಕ್ಯುಲರ್, ನಾವು ಕಾಂಗ್ರೆಸ್ ಪಾರ್ಟಿ ಜೊತೆನೆ ಗುರ್ಸ್ಕೊಂಡು ಕಾಂಗ್ರೆಸ್ ಪಾರ್ಟಿ ಇಲ್ಲಿರ್ತೇವೆ ಅಂತ ಹೇಳಿ ನಮ್ಮ ಜಮೀರ್ ಅಹಮದ್ ಖಾನ್ ಅವರ ಮುಖಂಡತ್ವದಲ್ಲಿ ಆ ಕ್ಷೇತ್ರದಲ್ಲಿ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು ಪಕ್ಷಕ್ಕೆ ಎಲ್ಲರೂ ಸೇರಿ ಬರಬೇಕು ಅಂತ ಹೇಳಿ ಇವತ್ತು ಬಂದಿದ್ದಾರೆ. ಅವರಿಗೆ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಕುಮಾರಸ್ವಾಮಿ ಅವರ ಧೋರಣೆ ಬಿಜೆಪಿ ಜೊತೆ ಬಹುಶಃ ಸದ್ಯದಲ್ಲೇ ಮರ್ಜ್ ಆಗ್ಬೋದು ಅಂತ ಕಾಣ್ತದೆ. ಮರ್ಜ್ ಆದ್ರೆ ನಮಗೂ ಒಳ್ಳೇದೇ, ನೇರವಾಗಿ 2 ಪಾರ್ಟಿ ಜೊತೆ ನಾವು ಫೈಟ್ ಮಾಡ್ಬೋದು. ಆಟಕ್ಕೆ 3 ಪಾರ್ಟಿ, ಲೆಕ್ಕಕ್ಕೆ 2 ಪಾರ್ಟಿ, ಆ ಥರ ಇರದೆ ಎಷ್ಟು ಜಲ್ದಿ ಅವರು ಮನಸ್ಸು ಮಾಡ್ಕೊಳ್ತಾರೋ ಅಷ್ಟು ಜಲ್ದಿ ನಮ್ಮ ಪಕ್ಷಕ್ಕೆ ಒಳ್ಳೇದು ಅಂತ ನಾನು ಭಾವಿಸ್ತೀನಿ. ಬಹಳ ಜನ ನನಗೆ ಲೀಡರ್ಸ್ ಎಲ್ಲ ಹೇಳ್ತಾ ಇದ್ದಾರೆ, ನಾವು ಏನೋ ಒಂದು ತೀರ್ಮಾನ ಮಾಡ್ಕೋಬಹುದು, ಸುಮ್ಮನೆ ನಮ್ಮನ್ನು ಅಡ್ಗಟ್ಟುಕೊಳ್ಳೋ ಮೇಲೆ ದೀಪಕ್ಕೆ ಇಡ್ತಾ ಇದ್ದಾರೆ ಅಂತ ಹೇಳಿ ಬಹಳ ಜನ ಬಿಜೆಪಿ ಲೀಡರ್ಸು ಹೇಳ್ತಾ ಇದ್ದಾರೆ, ಜನತಾದಳ ಲೀಡರ್ಸು ಹೇಳ್ತಾ ಇದ್ದಾರೆ. ಏಕೆಂದ್ರೆ ಅನೇಕ ಕ್ಷೇತ್ರಗಳಲ್ಲಿ ಅಲ್ಲೂ ಕೂಡ ಬಹಳ ದೊಡ್ಡ ಗೊಂದಲಗಳಿವೆ. ನಮ್ಮ ಭವಿಷ್ಯ ಏನು ಲಾಸ್ಟ್ ಮೂಮೆಂಟ್ವರೆಗೂ ಈಗ ನಾವೇನಾದ್ರು ತೀರ್ಮಾನ ಮಾಡ್ಕೊಬಿಡ್ತೀವಿ, ಈಗ ಹಂಗೋ ಎಲ್ಲ ನಮ್ಮ ಭವಿಷ್ಯದ ನಿರ್ಮಾಣ ಮಾಡ್ತೀವಿ ಅಂತ ಹೇಳಿ ಕೆಲವೆಲ್ಲ ಚಿಂತೆ ಇರುತ್ತೆ. ಇವತ್ತು ಏನು ಬೆಂಗಳೂರು ನಗರದಲ್ಲಿ ಎಲೆಕ್ಷನ್ಸ್ ಬರ್ತಾ ಇದೆ,